ನಾವೇ ಮಾಡಬೇಕು ಅನ್ನೋದೊಂದು ಛಲ ಬಂತು ಸಹ. 10 ವರ್ಷದಿಂದ ಕೋಳಿ ಸಾಕಾಣಿಕೆ ಸಹ. ಸ್ಟಾರ್ಟಿಂಗೇ ಮೈಸೂರು ನಾಟಿ ಸಹ ನಾವು. ಈ ಕೋಳಿ ಬೇರೆ ರೀತಿ ಅದು ಕಾಲು ದಪ್ಪ ಅದು ಇದು ಬರಲ್ಲ ಸಹ. ಇದು ಸೇಮ್ ನಾಟಿ ರೀತಿ. ಇದು ಇಸನಿ ಮೂಲಕ ಆದಾಗ ನಮ್ಗೆ ಸ್ವಲ್ಪ ವ್ಯವಹಾರ ಬರ್ತದ, ಯಾವುದು ನಮ್ಗೆ ನಷ್ಟ ಆಗಲ್ಲ ಅನ್ನೋದಕ್ಕೋಸ್ಕರ ಇಸನಿ ಮೂಲಕ ಮಾಡಿರೋದು ಸಹ ನಾವು. ನನ್ನ ಮಗನೇ ಕೊಟ್ಟು ನನ್ನ ಮಗನಿಂದಲೇ ಸಹ ಇದು ಇದಾಗಿರೋದು. ಕೆಜಿ ನಾನು 500 ರೂಪಾಯಿ ಸಹ. ತಕ್ಕಂಡ್ರೆ ತಗೊಳ್ಳಿ, ತಕ್ಕಂದೇರಿಲ್ಲ ಅಂತೀನಿ ಸಹ. ಒಮ್ಮ ಈಗ 100 kg ತುಂಬೋರ್ಗೆ ಅವ್ರಿಗೆ ಬೇರೆ ಹೋಲ್ಸೇಲ್ ರೇಟು ಸಹ. ಕೂಲಿ ಪಲ್ಲಿಗೆ ಹೋಯ್ತಾ ಇಲ್ಲ, ಇದು ಉದ್ಯೋಗನ ಮಾಡ್ಕೊಂಡು ಹೋಯ್ತಾವೆ ಸಹ. ಡೈಲಿ ನಮ್ಗೆ 350 400 ಗೀಟ್ಕೊಂಡು ಹೋಯ್ತಾ ಇರಬೇಕು ಸರ್. ನಾವು ತಿರ್ಗಾಡ್ಕೊಂಡು ಇದ್ದು ಅವಕ್ಕೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ವಿ. ಮೈಸೂರು ನಾಟಿ ಅಂದರೆ ಕೋಳಿಗೆ 10 ರೂಪಾಯಿ ಜಾಸ್ತಿ ಆಗಲಿ ಮೈಸೂರು ನಾಟಿ ಯಾರು ತುಂಬ್ತಾರ ಸಹ. ನಮ್ಗೆ ಸಿಂಗಲ್ ಆಗಿ ಬರ್ತಾರಲ್ಲ ಸಹ, ಅವ್ರು ತಪ್ಪ ನಮ್ಗೆ ಒಳ್ಳೆ ದುಡ್ಡು ಗಿಟ್ಕತ್ತ. 3 ಬ್ಯಾಚ್ನಿಂದ ಆಗಿಲ್ಲ ಅಂದರೂ ಸಹ 1 ಲಕ್ಷ ಸಹ. 1 ವರ್ಷಕ್ಕೆ ಆಗ ಲೆಕ್ಕನ ನಿಮ್ಗೆ ಹೇಳಿವಿ. ಇದ್ರ ಲಾಸ್ ಗೀಸ್ ಇಲ್ಲ ಸಹ. ನಮ್ಮದು ಚಾಮರಾಜನಗರ ಸಹ ಬಿಟ್ಟು ಹಂಚೋಡಿ. ನಿಮ್ಮ ಹೆಸರು? ಮಾದೇವ್ ಶೆಟ್ಟಿ ಸಹ. ಏನು ಮಾಡ್ಕೊಂಡಿರಿ ಸರ್ ನೀವು? ನಾವು ಕೋಳಿ ಇದು ಮಾಡ್ಕೊಂಡು ವ್ಯವಹಾರ ಮಾಡ್ತಾ ಇರೋದು ಸಹ. ಕೋಳಿ ಸಾಗಣೆ ಸಹ. ಬೇರೆ ತಪ್ಪ ಕೋಳಿ ಮೇಯ್ಸಕ್ಕೆ ಹೋಗಿದ್ದೀವಿ ಸರ್ ನಾನು. ಅಲ್ಲಿಗಿಂತೀವಿ ನಾವೇ ಮಾಡಬೇಕು ಅನ್ನೋದೊಂದು ಛಲ ಬಂತು ಸಹ. ಆಗ ನಾವು ಇಲ್ಲಿ ಬಂದು ನೀರಿಲ್ದಿರೂ ಸಹ ಇದು ಮಾಡ್ಕೊಂಡು ಊರಿಂದ ತಗೊಬಂದು ನಾವು ಸಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡ್ಕೊಂಡು ಇಲ್ಲಿ ಫಾರಮ್ ಮಾಡಿದ್ದು ಸಹ. ಮೈಸೂರು ನಾಟಿ ಅಲ್ಲಿಂದ ಬುಕ್ ಮಾಡಿಬಿಟ್ಟು ಕೋಳಿ ತರಿಸೋಣ ಸರ್. ಕೋಳಿ ಸಾಕಾಣಿಕೆ ಮೊದಲಿಗೆ ಸರ್ ಏನು ವ್ಯವಸಾಯ ಮಾಡ್ತಿದ್ರಿ ನೀವು? ನಾವು ಆರಂಭ ಜೋಳ ರಾಗಿ ಇಂಥವು ಬಿತ್ತಿದ್ದು ಸಹ. ಈಗ ಅವೆಲ್ಲವಿಲ್ಲ ಸಹ. ಈಗ ಕೋಳಿ ಸಾಕಣೆ ಮಾಡ್ಕೊಂಡು ಹೋಗ್ತಾವೆ ಸಹ. ಯಾಕೆ ನೀವು ಕೋಳಿ ಸಾಕಾಣಿಕೆ ಮಾಡಬೇಕು ಅನ್ನಿಸ್ತು ನಿಮಗೆ ಸಹ? ನಮ್ಗೆ ಇಲ್ಲಿ ಫೋನ್ಲಿ ವಾಟ್ಸಪ್ ಅಂತೇವೆ ಇಂಥಲ್ಲಿ ನೋಡ್ತಿದ್ವಲ್ಲ ಸಹ, ಆ ಥರ ಆಗಿ ನಾವು ಯಾಕೆ ಮಾಡ್ಬೋದು? ಬರೀ 15 ಗುಂಟೆ ಅದ ನಮ್ಗೆ, ದಂಡ ಪಂಡಲ್ಲಿ ಎಲ್ಲ ಸೌಕರ್ಯ ಅದ ಅಂದ್ಬಿಟ್ಟು ಇದು ಮಾಡೋದು ಸಹ. 10 ವರ್ಷ ಆಗದ ಸಹ. 10 ವರ್ಷದಿಂದ ಕೋಳಿ ಸಾಕಾಣಿಕೆ? 10 ವರ್ಷದಿಂದ ಕೋಳಿ ಸಾಕಾಣಿಕೆ ಸಹ. ಸ್ಟಾರ್ಟಿಂಗೇ ಮೈಸೂರು ನಾಟಿ ಸಹ ನಾವು. ಇನ್ನೂ ನಮ್ಗೆ 1 ಬ್ಯಾಚ್ ತೀರಿದಾಗಲೇ 1 ಬ್ಯಾಚ್ ಯಾವಾಗಲೂ ಕೋಳಿ ತತ್ತನೇ ಇರ್ತೀವಿ ಸಹ ನಾವು. ಸರ್ 10 ವರ್ಷದಿಂದ ನೀವು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ. ಫಸ್ಟು ನೀವು ಹೇಗೆ ತರಿಸ್ಕೊಂಡ್ರಿ, ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ? ನಾವು ಮೈಸೂರ್ಗೆ ಅದ್ರದ್ದು ಮೆಡಿಕಲ್ ಅಂಗಡಿ ಕೋಳಿ ಮೇವ್ನದು ಅಲ್ಲೇ ಔಷಧಿ ಅಂಗಡಿ ಇತ್ತು ಸಹ. ಔಷಧಿ ಅಂಗಡಿ ಇರಾಗಂಟ ನಾವು ಇದು ಮೈಸೂರು ನಾಟಿ ಆಫೀಸು ಅಂದ್ಕೊಂಡು ಅರಗಲಿತ್ತು ಸಹ. ಮೈಸೂರು ನಾಟಿ ಆಫೀಸು ಆಗ ಇಲ್ಲಿ ಬುಕ್ ಮಾಡಿದ್ರೆ ಸರಿ ಇತ್ತು ಅಂದ್ಬಿಟ್ಟು ನಮ್ಮೂರಿಂದ ನಾವು ಹೋಗಿ ಅಲ್ಲಿ ಬುಕ್ ಮಾಡಿದ್ದು ಸಹ. ಅಲ್ಲಿ ಯಾರು ತೋರಿಸ್ಕೊಟ್ರು? ಅಲ್ಲಿ ನಮ್ಮ ಮಾದೇಶು ಅಂತ ನಮ್ಮ ಮಾವನ ಮಗ ಒಬ್ಬಿದ್ದ ಸಹ. ಅವ ಬೆಳಿ ಕೋಳಿಗ ಔಷಧಿ ತಗೊಳಕ ನನ್ನ ಕರ್ಕೊಂಡು ಹೋಗ್ತಿದ್ದ ಸಹ. ಇದು ಮೈಸೂರು ನಾಟಿ ಆಫೀಸು ಇದು ಅಂದ್ಕೊಂಡು ಹೇಳ್ದ ಸಹ. ಆಗ ಅಲ್ಲೇ ಬುಕ್ ಮಾಡಿದ್ವು ಸಹ ನಾವು. ಬಲ್ಲಾಗ ಇನ್ನೊಂದು ವಾರ ಕರ್ಕೊಂಡು ಹೋಗಿ ಫಸ್ಟ್ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಓಕೆ ಆಯ್ತು ಸರ್. ಅದಕ್ಕೆ ಸೆಡ್ ಬೇಕಾಗುತ್ತೆ, ಜಾಗ ಬೇಕಾಗುತ್ತೆ, ಯಾವ ರೀತಿ ಸಾಕಬೇಕು ನಿಮ್ಗೆ ಮಾಹಿತಿ ಇತ್ತಾ? ಮಾಹಿತಿ ಇತ್ತು ಸಹ ನಮ್ದಾಗ. ಮಾಹಿತಿ ಇಲ್ಲವೇ ಪಕ್ಕ ಮಾಹಿತಿನೆಲ್ಲ ಮಾಡ್ಕೊಂಡು ಸಹ ಆಚರಿ ಪಕ್ಕ ಕೋಸಿ ಮಾಡಿದ್ವು, ಈಚರಿ ಪಕ್ಕ ಕೋಸಿ ಮಾಡಿದ್ದು ಸಹ. ಆಗ ಮಾಡಿಬಿಟ್ಟು ಅಲ್ಲೇ ಕೋಳಿ ಇದಂತಲೇ ಅವರೇ ಎಲ್ಲ ಡೆಲಿವರಿ ಎಲ್ಲನೂ ಇದು ಮಾಡ್ತೀವಿ ಅಂತ ಹೇಳಿದ್ರು ಸಹ. ಆಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾವೆ ಸಹ. ಇದು ಯಾವತ್ತಿದ್ರು ನಾವು ವರ್ಷ ಮಿಸ್ರು, ಇದು ಒರಿಜಿನಲ್ಲು ಸಹ. ಇದು ನಾಟಿ ನಮ್ಮ ಪ್ಯೂವರ್ ನಾಟಿಯೇ ಥರವೇ ಇದು. ಈ ಕೋಳಿ ಬೇರೆ ರೀತಿ ಅದು ಕಾಲು ದಪ್ಪ ಅದು ಇದು ಬರಲ್ಲ ಸಹ. ಇದು ಸೇಮ್ ನಾಟಿ ರೀತಿ. ಇದು ಮೈಸೂರು ನಾಟಿ ಪಕ್ಕ ಸಹ. ಬೇರೆ ತಪ್ಪ ಕೂಲಿಗೆ ಹೋಗ್ತೀವಲ್ಲ ಸಹ, ಅಲ್ಲಿ ಐಡಿಯಾ ಮಾಡಿದ್ದು ಸಹ. ಇದು ಎಲ್ಲಿ ಕೂಲಿಗೆ ಹೋಗ್ತಿದ್ರಿ? ನಮ್ಮ ಮಾವನ ಮಂಗನ ಕಡೆ ಮಾದೇಶು ಅಂತ ಸಹ. ಅವ 250 ಅಡಿ ಕಟ್ಸಿದ ಸಹ. 1 ಅಡಿಗೆ 1 ಕೋಳಿ ಇರಬೇಕು ಅಂತ. ಆಗ ಅಲ್ಲಿ ನಾನು ಒಂದು ತಿಂಗ ಮಾಡಿದೆ ಸಹ ಅಲ್ಲಿ ಕೆಲಸ. ಬೆಳಿ ಕೋಳಿ ಮೇಸದಲ್ಲಿ 1 ತಿಂಗ ಕೆಲಸ ಮಾಡಿದೆ. ಯಾಕೆ ನಮ್ಮಲ್ಲೇ ಮಾಡಬಾರ್ದು ಅಂತ ನಾನು ಇಲ್ಲಿ ಮಾಡಿದ್ದು ಸಹ. ಅಂದರೆ ನೀವು ಅವ್ರ ಹತ್ರ ನೀವು ಕೆಲಸ ಕಲ್ತ್ಕೊಂಡು ನೀವೇ ಸ್ಟಾರ್ಟ್ ಮಾಡ್ಕೊ? ನಾವೇ ಸ್ಟಾರ್ಟ್ ಮಾಡ್ಕೊಂಡು ಸಹ. ನಮ್ಮ ಮಾವನ ಮಗನ ನೀನೇ 400 ಸಾಕು, ನೀನು ಇದೇ ಥರ ಮಾಡ್ಕೊಂಡು ಈಗ ಎಲ್ಲ ಮೆಥಡ್ ಎಲ್ಲ ನಿಂಗೆ ಈಗ ಗೊತ್ತಾಗೋದಲ್ಲ, ಕಟ್ಕೊಂಡು ಈಗ ನಾವು ಔಷಧಿ ತರಕ್ಕೆ ಹೋಗ್ತೀವಲ್ಲ ಅಲ್ಲೇ ಔಷಧಿ ತಗೊಂಡು ಅಲ್ಲೇ ಆರ್ಡ್ರ್ ಮಾಡ್ಬಿಟ್ಟು ಇದು ಮಾಡ್ಬಿಡೋ ಅಂತ ಹೇಳ್ದೆ ಸಹ. ಈಗ ನೋಡು ನಮ್ಮಲ್ಲಿ 250 ಅಡಿಗೆ ನೋಡಿದೆ. ಈಗ ನೀನು ಬರೀ 50 ಅಡಿಗೆ ನೋಡು, 50 ಅಡಿಗೆ ಮಾಡ್ಕೊಂಡು ನಾವು ವ್ಯವಹಾರ ಮಾಡು, ಯಾತಕ್ಕೆ ಕಂಬಳ ಕೂಲಿ ಅನ್ಕೊಂಡು ಗ್ಯಾದೆ ಅಂತ ಹೇಳ್ದೆ ಸಹ. ಎಷ್ಟು ಕೊಡ್ತೀರಿ ನಿಮ್ಗೆ ಅವ್ರ ಸಂಬಳ? ಆಗ 300 ರೂಪಾಯಿ ಸಹ. ಡೈಲಿ 300 ಸಹ. ಸಂದ್ಗಂಟುವೆ ಮೇವು ಗಿವು ಹಾಕ್ಬಿಟ್ಟು ಎಲ್ಲ ಬಂದು ಊರಿಗೆ ಬಂದ್ಬಿಡೋದು ಸಹ. ನೈಟ್ ಟೈಮ್ ಇಲ್ಲ ಸಹ. ಯಾವ ಥರ ಕೋಳಿ ಸಾಕಾಣಿಕೆ ಮಾಡ್ತಿದ್ರು ಅವಾಗ ನೀವು? ಬೆಳಿ ಕೋಳಿ ಸಹ. ಬರೀ ಫೀಡ್ ಹಾಕ್ಬಿಡೋದು, ಫೀಡ್ ಹಾಕೋದು, ಅದು ಕೆದಿಕೊಂಡು ಜಳ್ಳು ಪಳ್ಳನೆಲ್ಲ ಕಾಲಾಡ್ಬಿಟ್ಟು ಇದು ಮಾಡೋದು ಸಹ. ಈ ಥರ ಮಾಡ್ತಿರಾಗಂಟ ನೀನೇ ದಂಡ ಅದಲ್ಲ ಅಲ್ಲೇ ಒಂದು 50 ಅಡಿ ಉದ್ದಕ್ಕ ಮಾಡುವ ಅಂದ್ಕೊಂಡು ನಮ್ಮ ಮಾವನ ಮಗನಿಗೆ ಹೇಳಿದ್ದು ಸಹ. 70,000 ಸೆಟ್ ಮಾಡಿದ್ದು ಸಹ. 50 ಅಡಿ ಉದ್ದ ಆಗಲ್ಲ 10 ಅಡಿಗೆ ಮಾಡಿದ್ದು ಸಹ. ಈಗ ಬಲ್ಲಾಗ 10 ಅಡಿ ಮಾಡಿದ್ದು ಸಹ.
ಈಗ 2 ಬ್ಯಾಚ್ ಇರಲಿ, ನಮ್ಗೆ ಅದೊಂದು 5 ಮಾರ್ತಾ ಇದ್ರೆ ಇನ್ನೊಂದು ಬ್ಯಾಚ್ ಬರ್ತಾ ಇರಬೇಕು ಸರ್. ಓಕೆ. ಈ ಥರ ಐಡಿಯಾ ಮಾಡಿಬಿಟ್ಟು ಈಗ ಮಾಡಿರೋದು ಸರ್. ಯಾವ ದಿಕ್ಕಲ್ಲಿ ಕಟ್ಟಬೇಕು ಸರ್ ಕೋಳಿ ಶೆಡ್ ನಿರ್ಮಾಣ ಮಾಡಬೇಕು ಅಂದರೆ? ನಾವು ಈಶಾನ್ಯ ಮೂಲ ಸಿಕ್ಕಿದಾಗ ಮಾಡಿರೋದು ಸರ್. ನಾವು ಬೇರೆಯವರು ಪೂರ್ವ ಈಗ ಮಾಡ್ತಾರೆ ಸರ್. ನಾವು ಈಶಾನ್ಯ ಮೂಲಕ್ಕೆ ಸಿಕ್ಕಿದಾಗ ಕುಬೇರಿನ ಮೂಲ ಅಂದ್ಬಿಟ್ಟು ಇದು ಮಾಡಿದಿರೋದು ಸರ್. ನಾವು ಓಕೆ. ಬೇರೆಯವರು ಮೂಡ್ಲೆ ಸಹ ಕಟ್ಟೋದು, ಮೂಡ್ಲು ತೆಂಕ್ಲು ಮೂಡ್ಲು ಈ ರೀತಿ ಕಟ್ತಾರೆ ಸರ್. ನಾವು ಈಶಾನ್ಯ ಮೂಲಿಗೆ ಇರಲಿ ಅಂತ ಇದು ಮಾಡಿದ್ದು ಸರ್. ನಾವು ಈಶಾನ್ಯ ಮೂಲೆ ಮಾಡಿದ್ರೆ ಏನು ಬೆನಿಫಿಟ್ ಸರ್? ಮುಂದೆ ಇದಾದಾಗ ಈಶಾನ್ಯ ಮೂಲಿಗೆ ಮಾಡಿದಾಗ ಸ್ವಲ್ಪ ಹೆಚ್ಚಳಕ್ಕೆ ಆಯ್ತದ, ಒಂದು ಪದಾರ್ಥ ಯಾವುದು ಒಳ್ಳೆ ಕೆಲಸಗಳಾಯ್ತವ ಅನ್ನೋದಕ್ಕೋಸ್ಕರ ಸಹ ಈಶಾನ್ಯ ಮೂಲಕ ಇದು ಮಾಡಿರೋದು. ಗಾಳಿ ಬೆಳಕು ಎಲ್ಲ ವಾತಾವರಣಕ್ಕೂ ಬತ್ತ ಸಹ. ಈ ಸಡ್ಡು ಎಷ್ಟು ಬಿಡುತ್ತನ್ನ ಲೆಕ್ಕದಲ್ಲಿ ಮೂಡ್ಲು ಕಟ್ತಾರೆ ಸಹ. ನಾವು ಅದು ಲೆಕ್ಕ ತಗೊಂಡಿಲ್ಲ ಸಹ. ಈಶಾನ್ಯ ಮೂಲಕ ಆದಾಗ ನಮ್ಗೆ ಸ್ವಲ್ಪ ಯಾವಾರ ಬರ್ತದ, ಒಂದು ಒಳ್ಳೆ ಕೆಲಸ ಆಯ್ತದ, ಯಾವುದು ನಮ್ಗೆ ನಷ್ಟ ಆಗಲ್ಲ ಅನ್ನೋದಕ್ಕೋಸ್ಕರ ಈಶಾನ್ಯ ಮೂಲಕ ಮಾಡಿರೋದು ಸಹ. ನಾವು ನೀವೇ ಸಂಪಾದನೆ ಮಾಡಿ ದುಡ್ಡು ಇಟ್ಕೊಂಡು ಸೆಟ್ ಕಟ್ಟಿದ್ದ? ಸಾಲಗಿಲ್ಲ? ಇಲ್ಲ ಸಹ. ನನ್ನ ಮಂಗ ಒಬ್ಬ ಅವನ ಸಹ ದೊಡ್ಡವ, ಅವ ಕಂಬಳ ಗೆದ್ದು ನಮ್ಮ ಕಲ್ ಕೊಟ್ಟದ. ನಮ್ಮ ಮಕ್ಕಳ ದುಡ್ಡನ್ನ ನಾವು ವೇಸ್ಟ್ ಮಾಡಬಾರ್ದು, ಅವ್ನಿಗೊಂದು ಗರ ಮಾಡವ ಅನ್ನೋದಕ್ಕೋಸ್ಕರ ಅದು ಮಾಡೋದು ಸಹ. ನಿಮ್ಮ ಮಗ ಕೊಟ್ಟಿರೋ ದುಡ್ಡಲ್ಲಿ ನೀವು ಸೆಟ್ ಕಟ್ಟಿರೋದು ಸಹ. ಓಕೆ. ಎಷ್ಟು ಕೊಟ್ಟಿದ್ರು ಅವಾಗ ಅವರು ಕಂಬಳ ಗ್ಯಾದಾಗ ಎಲ್ಲವೇ ಕಲೆಕ್ಷನ್ ಮಾಡಿಕೊಡೋದು ಸಹ. ಅವರು ಇಷ್ಟು ದಿನ ಗ್ಯಾದಾಗ 5,000 ಕೊಡೋದು, 10,000 ಕೊಡೋದು, ಈ ಥರ ಮಾಡ್ಕೊಂಡು ನನ್ನ ಮಗನೇ ಕೊಟ್ಟು ನನ್ನ ಮಗನಿಂದಲೇ ಸಹ ಇದಾಗಿರೋದು, ಈ ಶೆಡ್ ಆಗಿರೋದು ಸಹ. ಅವರು ಕಂಬಳ ಗ್ಯಾದ ದುಡ್ಡನ್ನ ನಾವು ವೇಸ್ಟ್ ಮಾಡಬಾರ್ದು, ನಮ್ಮ ಮಕ್ಕ ಗ್ಯಾದ ದುಡ್ಡನ್ನ ನಾವು ಖರ್ಚು ಮಾಡ್ಕೊಂಡು ಮಾಡಬಾರ್ದು. ನಮ್ಮ ಸ್ವಂತವಾಗ ನಮ್ಮ ಮಕ್ಕಳಿಗೆ ನಾವು ಮಾಡೋಣ ಅನ್ನೋದಕ್ಕೋಸ್ಕರ ಉಂಕಣ ಮಾಡೋಣ, ನಾವು ಗೆದ್ದು ತಂದು ಕೊಟ್ರು ಅನ್ನೋದಕ್ಕೋಸ್ಕರ ಇದು ಮಾಡೋದು ಸಹ. ಓಕೆ. ನಿಮ್ಮ ಮಗನ ದುಡ್ಡು ನೀವು ವೇಸ್ಟ್ ಮಾಡಿಲ್ಲ ಸರ್. ಓಕೆ ಸರ್. ಈಗ ಮೈಸೂರು ನಾಟಿ ಕೋಳಿ ಸಾಕ್ತಾ ಇದ್ದೀರಾ ಅಂದ್ರೆ ಒಂದು ವರ್ಷಕ್ಕೆ ಸರ್ ಎಷ್ಟು ಬ್ಯಾಚ್ ನೀವು ಮಾಡಿ ಸರ್? ವರ್ಷಕ್ಕೆ ನನ್ನ ಲೆಕ್ಕದಲ್ಲಿ ಸರ್ ನಾನು 3 ತಿಂಗಳಿಗೆ ಇದು ಮಾಡ್ತೀನಿ. ಮೂರು ಬ್ಯಾಚ್ ಮೇಯಿಸ್ಬೋದು ಸರ್. 3 ಬ್ಯಾಚ್ ಮೇಯಿಸ್ಬೋದು. ಬೇರೆಯವ್ರ 4 ಬ್ಯಾಚು ಅಂತಾರ, 4 ಬ್ಯಾಚ್ ಆಗಲ್ಲ ಸರ್. 3 ಬ್ಯಾಚು ಪಕ್ಕ 3 ತಿಂಗಳಿಗೆ 3 ಬ್ಯಾಚ್ ಸಹ. ಅಲ್ಗ 9 ತಿಂಗಾಯ್ತು ಸಹ. ಇನ್ನೂ 3 ತಿಂಗ ಗ್ಯಾಪ್ ಉಳಿತ. ಅದರಲ್ಲಿ ನಮಗೆ ಬರೋದು ಕೋಳಿ ಬರೋದು ಅವೆಲ್ಲವೇ 1 ತಿಂಗಾಯ್ತು, 20 ದಿನ ಆಯ್ತು. ಈಗ 2 ಬ್ಯಾಚ್ ಆಗದ ಸಹ ನಮ್ಮದು. ಈಗ ನಮ್ಗೆ ಈ ಕೋಳಿ ತೀರಿಲ್ಲ ಸಹ, ದೊಡ್ಡ ಕೋಳಿ. ಈಗ ಇನ್ನೂ 150 ಕೋಳಿ ಅದ ಸಹ. ಈಗ ಅದು 21 ದಿನ ಆಗದ ಸಹ. ಅದು ಆಶ್ಚರ್ಯದು. ಇದು ಖಾಲಿ ಆದಾಗ ಅಂದಾಗ ನಮ್ಮದು ಕಂಟಿನ್ಯೂ. ನಂದು 3 ತಿಂಗಳೊಳಗೆ ನಾನು ತಂದು ಸೇರಿಸ್ಬಿಡ್ತೀನಿ ಸರ್. ಕೋಳಿ ಮರಿಗಳು ಮಾತ್ರ ಯಾವಾಗಲೂ ಕೋಳಿ ಇರಬೇಕು ನಮ್ಮ ತಪ್ಪ, ಆ ರೀತಿ ಮಾಡ್ತೀನಿ ಸರ್. ಈಗ ನೀವು ಕೋಳಿ ತರಿಸ್ಕೊಳ್ಳೋದೆಲ್ಲ ಯಾವ ರೀತಿ ತರಿಸ್ಕೊಳ್ತೀರಾ? ನೀವೇ ಹೋಗಿ ತರ್ತೀರಾ ಇಲ್ಲ ಅವರೇ ತಂದು ಕೊಡ್ತಾರಾ ನಿಮಗೆ? ನಾವು ದುಡ್ಡಾಗಿ ಬುಕ್ ಮಾಡಿಬಿಟ್ರೆ ಸಹ ಇಷ್ಟು ದಿನ ಅಂತ ಹೇಳ್ತಾರೆ ಸರ್. ಆಗ ಇಷ್ಟು ದಿನ ಅಂತ ಹೇಳಿದಾಗ ನಾವು 5,000 10,000 ಅವ್ರ ಅಕೌಂಟ್ಗೆ ಬುಕ್ ಮಾಡಿಬಿಟ್ರೆ ಸಹ ಇಷ್ಟು ದಿನ ಇಂಥ ದಿನ 20 ದಿನ ಆಯಿತು, 15 ದಿನ ಆಯಿತು, ಇಂಥ ಡೇಟಿಗೆ ಬತ್ತ ಅಂದ್ಬಿಟ್ಟು ಅವರು ರೆಡಿ ಮಾಡ್ತಾರೆ ಸರ್. ಆಗ ನಮ್ಮ ಸಡ್ಡು ಪಡ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರ್ ಅವರು. ಸಡ್ಡು ಪಡ್ನೆಲ್ಲ ರೆಡಿ ಮಾಡ್ಕೊಳ್ಳಿ, ನೀವು ಹೊಚ್ಕಟ್ಟಾಗ ಔಷಧಿ ಹೊಡೆದು ಸುಂಡುಡಿ ಅಂತೇವೆ ಎಲ್ಲ ಹೊಡೆದು ಕರೆಕ್ಟಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರ್. ಬರೋದು 2 ದಿನ ಅಂದ್ಬಿಟ್ಟು ಫೋನ್ ಮಾಡ್ತಾರೆ ಸರ್. ಅವ್ರದ್ದೇ ಎಲ್ಲ ಡಿಲ್ವರಿ ಎಲ್ಲ ಅವ್ರದ್ದೇ ಸರ್. ಎಷ್ಟು ದಿನದ ಮರಿ ಕೊಡ್ತಾರೆ ಅವರು? ಅದು ಮೊಟ್ಟ ಹೊಡೆದಾಗಲೇ 1 ದಿನದ ಮರಿ ಸಹ. 1 ದಿನದ ಮರಿ? 1 ದಿನದ ಮರಿ ಸಹ. ನಮ್ಮದೇ ಫಸ್ಟ್ನೇ ಮೇವು ನೀರು. ಅವರೇ ತಂದು ಬಿಡ್ತಾರೆ ಸೆಟ್ಗೆ? ಅವರೇ ತಂದು ಬಿಡ್ತಾರೆ ಸಹ. ನಾವು ಅದಕ್ಕೆ ಚಾರ್ಜ್ ಕೊಟ್ಬಿಡೋದು ಸಹ. ಆ ಚಾರ್ಜ್ ಕೊಟ್ಬಿಟ್ಟಾಗ ಅವರೇ ತಗೊಂಬಂದು ಬಿಡ್ತಾರೆ. ಔಷಧಿ ಎಲ್ಲವೇ ತಗೊಂಬಂದ್ಬಿಡ್ತಾರೆ ಸಹ. ಒಂದೇ ಸಲ ಹೇಳ್ಬಿಡ್ತೀವಿ, ಯಾವುದು ತಪ್ಪಿಸ್ತೆ ಡ್ರಾಪ್ಸ್ ಇವಾಗ ನಾವು ಇಲ್ಲಿಗೆ ಹಾಕಿ ಮುಡಿಕತ್ತೀವಿ ಸಹ. ಕರೆಕ್ಟಾಗಿ ತಗೊಂಬಂದು ಪ್ಲಾಟ್ಗೆ ಇಳಿಸ್ಬಿಡ್ತಾರೆ ಸಹ. ನೀವೇ ಮೈಸೂರಿಗೆ ಹೋಗಿ ಶ್ರಮ ಬಿದ್ದು ತರುವಂಥ ಅವಶ್ಯಕತೆ ಇಲ್ಲ ಸಹ. ಒಂದು ಫೋನ್ ಕಾಲ್ ಮಾಡಿದ್ರೆ ತಂದು ಕೊಟ್ಬಿಡ್ತಾರೆ ಸಹ. ಅದೇನು ಪ್ರಾಬ್ಲಮ್ ಇಲ್ಲ ಸಹ. ಓಕೆ. ನೀವು ಯಾವ ರೀತಿ ಬ್ರೂಡಿಂಗ್ ಶೆಡ್ ಯಾವ ರೀತಿ ರೆಡಿ ಮಾಡ್ಕೊಂಡಿರ್ತೀರಿ ಅವಾಗ? ಬ್ರೂಡಿಂಗ್ ಸಹ ಸುತ್ತ ತಗಡ್ಬಿಟ್ಬಿಟ್ಟು ನಾವು 500 ಕೋಳಿಗ ಯಾಗಿಲ್ಲ ಅಂದ್ರೂ ಈ ಒಂದು 15 ಅಡಿ 20 ಅಡಿಗೆ ಮಾಡ್ಕೊತೀವಿ ಸಹ. ಆಗಲ್ಲನಾ 20 ಅಡಿ ಮಾಡ್ಕೊತೀವಿ ಒಳಗೆ. 20 ಅಡಿ ಮಾಡ್ಕೊಂಡು ಸುತ್ತ ತಾರ್ಪಲ್ ಕಟ್ಬಿಟ್ಟು ಸಹ ನಾವು ಇಗ್ಗಲ್ ಕಾವು ಕೊಡೋದು ಸಹ. ಅಡಿಲಿ ಒಂದು ಟಿನ್ ಇರ್ತಾವಲ್ಲ ಸಹ, ಟಿನ್ನ ಇದು ಮಾಡಿಬಿಟ್ಟು ಇಗ್ಗಲ್ಗೆ ಸೆಂಟ್ರಿಗೆ ಮಡಗ್ಬಿಡ್ತೀವಿ ಸಹ. ಸೆಂಟ್ರಿಗೆ ಮಾಡಿಬಿಟ್ಟು ಕಾವು ಕೊಟ್ಟು ನಾವು 1 ವಾರ ನಮ್ಮ ತಪ್ಪ 1 ವಾರ 15 ದಿನಕ್ಕೆ ಅಷ್ಟೇ ಸಾಕು ಸಹ. ಬರ್ರ ಅಂತ ಆರ್ದಾಗ ಮಾತ್ರ ಅಲ್ಗ ನಾವು ಮಡಗಲ್ಲ. ಕೋಳಿ ನೆಗೆದು ಅಲ್ಲಿಗೆ ಒಳಕ್ಕೆ ನುಗ್ಗಿಬಿಡ್ತಾವ ಸಹ. ಅದ್ರ ನಾವು ಬಲ್ಲಾಗ ಕಾವು ಕೊಟ್ರೆ ಇನ್ನೂ ಕಾವು ಇರಲಿ ಅನ್ಕೊಂಡು ಅಂದ್ರೆ ನೆಗೆದು ಒಳಕ್ಕೆ ಬಿದ್ಕೊತಾವ ಸಹ. 1 ವಾರ 15 ದಿನ ಸಾಕು ಸಹ.
ಸರ್ ಮರಿನಲ್ಲಿ ಒಂದು ದಿನದ ಮರಿಗೆ ಸರ್ ಹ್ಞೂ ಅವು ಫೀಡ್ ಏನು ತಿಂತವೆ ಅವು? ಪೀಡು ಅದು 2400 ರೂಪಾಯಿ ಅಂತ ಬತ್ತ ಸಾ, ಹ್ಮ್ 2400 2300 ಈ ಥರ ತರಾವರಿ ಬತ್ತ ಸಾ. ಅದು ಒಂಜಿಂದ ಈ ಒಂಜಿಂದ ಮರಿಗೆ ಬರ್ತದಲ್ಲ ಅದು ಮಾತ್ರ ಪೀಡು ಸಾ. ಮೇವು ಇಲ್ದಿಯ ಒಂದು 2 kg 3 kg ಇದು ಗೋಧುಮ ನುಚ್ಚದಲ್ಲ ಸಾ, ಬನ್ಸಿರವ ಅದು ತಗೊಂಬಂದು ಕೊಡ್ತಾರೆ ಸಾ. ಅದಾ 1-2 ದಿನ ಇವತ್ತು ಮೇವಿಲ್ಲ, ನಾವು ಹೋಗಿ ಮೇವು ನಾಳೆ ಗಂಟೆ ಅಡ್ಜಸ್ಟ್ ಮಾಡವನ್ಬಿಟ್ಟು ಬನ್ಸಿರವ ಹಾಕ್ತಾರೆ ಸಾ. ಓಕೆ, ಅಂದರೆ ಫೀಡ್ ಖಾಲಿ ಆದರೆ ಫೀಡ್ ಇಲ್ದಿಯಲ್ಲಿ ಬರೋದು ಲೇಟು ಅಂತ ಹೇಳಿದಾಗ ಆ ಥರ ಮಾಡ್ಬಿಡ್ತಾರೆ ಸಾ. ಆಗ ನಾವೇನು ಮಾಡ್ತೀವಿ ಅಲ್ಲಿ ಗಂಟ ಒಂದು 5 kg 10 kg ತಕ್ಕೊಂಡು ಅದನ್ನು ಹಾಕ್ತೀವಿ ಸಾ. ಓಕೆ, ಹ್ಞೂ ಏನು ಸಮಸ್ಯೆ ಆಗಲ್ಲ? ಏನು ಸಮಸ್ಯೆ ಇಲ್ಲ ಸಾ. ಓಕೆ, ಹ್ಞೂ ತಿಂತವೆ. ಹಾಂ ತಿಂತಾವೆ ಸಾ. ಹ್ಞೂ ಓಕೆ ಸರ್, ಮರಿನಲ್ಲೇ ತಂದಾಗಲೇ ಮೇನ್ ಇಂಪಾರ್ಟೆಂಟು, ಮೇನ್ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಫುಲ್ಲು ನೀವು ಯಾವ ರೀತಿ ನೋಡ್ಕೊಳ್ತೀರಾ? ನಮ್ಗೆ ಸಹ ಕಣ್ಣಿಗೆ ನಿದ್ದೆ ಇರಲ್ಲ. 1-2 ಡ್ರಾಪ್ ಹಾಕಗಂಟ ಭಾರಿ ಕಷ್ಟ ಅದ ಸಹ. ಪೈನ ಸಚ್ಚಗಟ್ಟಾಗಿ ಕಾಪಾಡಬೇಕು ಸಹ. ಇನ್ನೇನು ಕಷ್ಟ ಅಂದರೆ ಏನೂ ಇಲ್ಲ. ಲೈಟ್ ಎಷ್ಟೊತ್ತು ಕರೆಂಟ್ ಉಂಟೋದದು, ಬಲ್ಪ್ ಉರಿದೆ ಹೊರ ಒಂದಕ್ಕೊಂದು ಅಗತ್ಕೊಂಡು ಎಡವಟ್ಟಾಗೋಯ್ತಾವ ಅನ್ನೋದಕ್ಕೋಸ್ಕರ ಬೆಳಕಲ್ಲಿ 2 ಡ್ರಾಪ್ ಗಂಟೆ ಹಚ್ಗಂಟ ನೋಡ್ಕೊಬಿಟ್ರೆ ಸಹ ಇನ್ನದು ಆರಾಮಾಗಿ ತಿರುಗಾಡ್ಕೊಂಡು ಕೆಲಸ ಮಾಡ್ಬೋದು ಸಹ, ಮೇವನ್ನ ಸಪೋರ್ಟ್ ಮಾಡ್ಕೊಂಡು. ಇವಾಗ ಶೆಡ್ಡಲ್ಲಿ ಸರ್ ಈಗ 2 ಬ್ಯಾಚ್ ಇದೆ. ಎಲ್ಲ ಎಷ್ಟೆಷ್ಟು ದಿನದ ಕೋಳಿಗಳಿದೆ ಸರ್ ಇಲ್ಲಿ? ಇದು 3 ತಿಂಗಳ ಮ್ಯಾಲ 5 ದಿನ ಆಗದ ಸಹ. 95 ದಿನ 95 ಆಗದ ಸಹ. ಇದು ಓಕೆ, ಇದು ಕೋಳಿಗಳು ದೊಡ್ಡ ಕೋಳಿಗಳು ಅದು 21 ದಿನ ಆಗದ ಸಹ ಅಷ್ಟೇ. 21 ದಿನ. ಹ್ಞೂ ಓಕೆ ಸರ್, ಈಗ ನೀವು ಒಂದು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ. ಹೌದು. ಓಕೆ, ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ಮಾಡ್ತೀರಾ? ಮಾರ್ಕೆಟಸ್ ಸಹ ನಮ್ಗೆ ಇಲ್ಲಿ ಬಂದ್ಬಿಟ್ರೆ KG ನಾನು 500 ರೂಪಾಯಿ ಸಹ. ತಕ್ಕಂಡ್ರೆ ತಗೊಳ್ಳಿ, ತಕ್ಕಂದೇರಿಲ್ಲ ಅಂತೀನಿ ಸಹ. ಆಗುವೆ ಹೊಸ ಜನ ತಗೊಂಡು ಹೋಗ್ತಾರ ಸಹ. ಇಲ್ಲ ಅಂದಾಗ ನಮ್ಗೆ ಈಗ 100 kg ತುಂಬೋರ್ಗೆ ಅವ್ರಿಗೆ ಬೇರೆ ಹೋಲ್ಸೇಲ್ ರೇಟು ಸಹ. ಈ 1 2 3 ಅಂದ್ಕೊಂಡು ಕೇಳ್ತಾರಲ್ಲ ಸಹ, ಅದು 500 ರೂಪಾಯಿ ಸಹ ನಾವು ಮಾರೋದು. ಓಕೆ, ಹ್ಞೂ ತಗೊಳ್ತಾರೆ 500 ಕೊಟ್ಟುವೆ? 500 ತಗೊಂಡು ಹೋಗಾರ ಸಹ. ನಮ್ಮದು 100 ಕೋಳಿ ಖಾಲಿ ಆಗದ 500ಕ್ಕೂ. ಅಲ್ಲಿ ಈ ಹೋಲ್ಸೇಲ್ಗೆ ತಗೊಂಡೋಗಿ ಅವರು ಎಲ್ಲ ಪ್ಲಾಟ್ನ ಇದ್ದಂದವ್ರು ತಪ 250 ಸಹ. ಸರ್, ನಿಮ್ಮ ಕೋಳಿ ಸಾಕಾಣಿಕೆ ಕೈ ಹಿಡ್ದಿದೆ? ಹಾಂ, ಕೈ ಹಿಡ್ದಿದೆ ಸಹ. ನಾವು ಕೂಲಿಗೆ ಸಹ ಹೋಯ್ತಾಯಿದ್ದು. ಇದು ಮಾಡಿದಾಗ ನಮ್ಗೆ ಕೂಲಿ ಪಾಲಿಗೆ ಹೋಯ್ತಾ ಇಲ್ಲ, ಇದು ಉದ್ಯೋಗ ನಾವು ಮಾಡ್ಕೊಂಡು ಹೋಯ್ತಾವೆ ಸಹ. ಓಕೆ, 10 ವರ್ಷದಿಂದ ಇದೆಯಾ ಸಹ. ಓಕೆ ಸರ್, ನೀವು ಕೋಳಿ ಸಾಕಾಣಿಕೆಯಲ್ಲಿ ಏನೇನು ತಿಳ್ಕೊಂಡಿದ್ದೀರಾ ನೀವು? ಕೋಳಿ ಸಾಕಾಣೆಯಲ್ಲಿ ಡ್ರಾಬು ಒಳ್ಳೆಯದು ಕೆಟ್ಟದು ಈ ಥರ ಆದಾಗ ಈ ಥರ ಆಯ್ತಂತ ಎಲ್ಲ ಅವರನ್ನು ತಿಳ್ಕೊಂಡಿವಿ ಸಹ. ಒಂದು ತೂಗುಡಿಸ್ತದು, ಅದಕ್ಕೆ ಏನು ಔಷಧಿ ಕೊಡಬೇಕು. ಆಗ ಆಫೀಸ್ಗೆ ಫೋನ್ ಮಾಡಿಬಿಡ್ತೀವಿ ಸಹ. ಆಫೀಸಿಗೆ ಫೋನ್ ಮಾಡಿದಾಗ ಇಂಥದ್ದು ಕೊಡಿ ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ, ಅದು ತಗೊಂಡೋಗಿಲ್ಲ ಇದು ತಗೊಂಡೋಗಿಲ್ಲ ಅಂತಾರೆ ಅನ್ನೋದಕ್ಕೋಸ್ಕರ ನಾವು ಕೋಳಿ ಮರಿ ತರಾಗಲಿ ಎಲ್ಲ ಐಟಮ್ಸ್ನೂ ತಗೊಂಬಂದ್ಬಿಡ್ತೀವಿ ಸಹ. ಅದು ಹಾಕಿ ಅಂತ ಹೇಳ್ತಾರೆ. ಅದು ಹಾಕಿದಾಗ ಕೋಳಿಗಳೆಲ್ಲ ಸರಿ ಐತವ ಸಹ. ಸರ್, ಒಂದು ಬ್ಯಾಚ್ಗೆ ನಿಮಗೆ ಫೀಡೇ ಆಗಲಿ ಮರಿಗಳಿಗೆ ಆಗಲಿ ಎಷ್ಟು ಖರ್ಚು ಬೀಳ್ಬೋದು ಸರ್? ತಂದು ಸಾಕ್ತೀನಿ ಅಂದಾಗ ಸಹ ನಮ್ಮ ಪ್ಲಾಟ್ ಬರಗಂಟ ಕೋಳಿ ಮರಿಗೆ ಸಹ 20,000 ಸಹ. ಮೇವ್ಗೆ 50 ಸಹ. 70,000 ರೂಪಾಯಿ ಬೇಕು ಸಹ. 70,000 ಬೇಕು. ಮರಿಗಳಿಗೆ 500 ಕೋಳಿಗೆ ಸಹ. 500 ಕೋಳಿಗೆ 70,000. 70,000 ಬೇಕು ಸಹ. ಪ್ರತಿ ಬ್ಯಾಚಲ್ಲೂ ನಿಮ್ಗೆ 70,000 ಬೀಳ್ತಿದೆಯಾ? ಹಾಂ, ಪ್ರತಿ ಬ್ಯಾಚು 70 ಬೀಳ್ತಾ ಇರುತ್ತೆ ಸಹ. ಹೇಗೇನೆ ಕೋಳಿ ಮರಿಗೆ 500ಕ್ಕೆ ಅಲ್ಲಿ ನಮ್ಮ ಪ್ಲಾಟಿಗೆ ಬಂದು ಔಷಧಿ ಎಲ್ಲ ನಾವು ಸೆಟ್ನೆ ಎಲ್ಲ ತಗೊಂಬರೋದ್ರಿಂದ 20,000 ಬೀಳುತ್ತೆ ಸಹ. ಬಾಡ್ಗ ಗಿಡ್ಗ ಅವೆಲ್ಲವೇ ಮಾಮೂಲಿಯಾಗಿ. ಇನ್ನೊಂದು ಅವನು ಮೇವಿನ ಖರ್ಚು 50,000 ಬಿಟ್ಟು ಬೇಕು ಸಹ. 50,000 ಅಂದರೆ ಒಂದೇ ಸಲ ಅಮೌಂಟ್ ಹಾಕಾಗಿಲ್ಲ ಸಹ. ಅದು ಕಾಸು ಸಿಕ್ಕಿದಾಗ ಒಂದು ಮೂಟ ತಗೊಂಬರೋದು. ಈಗ ಒಂದು ಒಂದೂವರೆ ತಿಂಗಳಿಗೆ ಆದಮೇಲೆ ಅದು 2 ತಿಂಗಳು ಆದಮೇಲೆ ಮೇವಿನ ಜಾಸ್ತಿ ಹೊರ್ತಾ ಕೇಳುತ್ತೆ ಸಹ. ಅಲ್ಲಗಟ್ಟು ಕಮ್ಮಿ ಸಹ. 1 ಮೂಟ 2 ಮೂಟ ತಗೊಂಬಂದು ಕಾಲ ಕಳಿಬೋದು. ಒಂದೇ ಸಲ ಬಂಡವಾಳ ಹಾಕಾಗಿಲ್ಲ ಸಹ. ಈಗ ಬೇರೆ ತಪ್ಪು ಆದ್ರೂ 1-2 ಸಾವಿರ ರೂಪಾಯಿ ಕೊಡಪ್ಪ ಅನ್ಕೊಂಡು ಇಸ್ಕೊಂಡು ನಾವು ವ್ಯವಹಾರ ಮಾಡ್ಬೋದು ಸಹ. ಇದು ಹೆಚ್ಚಿಗೆ ಗಡ್ಬ ನಾವು ಒಂದೇ ಸಲ ಹಾಕೋಕ್ಕಾಗಲ್ಲ. ಬಂಡವಾಳ 50,000 ಅಂತೀವಿ ನಾವು. ನಮ್ಮಂಥ ಬಡವರು ಸಹ ಫೈನಾ ಮಾಡ್ಬೋದು ಸಹ. ಈಗ ನಿಮ್ಮ ಯಾರು ತಪ್ಪಿರು ಇದ್ರೆ 1,000-2,000 ಕೊಡಿ, 1 ಮೂಟ ತಗೊಬೋದು. ಅದರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಸಹ. ಈಗ ನಮ್ಮ ಮಂಗೆ ಐತನ ಸಹ. ನಮ್ಮ ಮಂಗೆ ಅದರಲ್ಲಿ ಒಂದು 4 ದಿನ ಗೆದ್ರೆ ನಾವು 2,000 ರೂಪಾಯಿ ಇತ್ತ. ಅಲ್ಲಿ ಗಂಟ ಒಂದು ಆಕಾಶನ ಇಲ್ಲಿಗೆ ಹಾಕೊಂಡು ಹೋಗಿ ಮಾಡ್ಕೊಂಡು ಹೋಗೋದು ಸಹ. ನಮ್ಮ ಫೀಡ್ಗೆ ನಿಮಗೆ ಖರ್ಚು ಬೀಳ್ತದೆ? ಫೀಡ್ ಖರ್ಚು ಬೀಳ್ತದೆ ಸಹ. ಹೊರಗಡೆ ಬಿಟ್ಟು ಮೇಯ್ಸಲ್ಲ ನೀವು? ಬಿಡ್ತೀವಿ ಸಹ. ಈಗ ಈಗ ಕಮ್ಮಿ ಆದಾಗ ನಾವು ಬಿಡ್ತಾ ಇಲ್ಲ ಸಹ. ಈಚೆಗೆ ಬಿಟ್ರೆ ಸಹ ಕೋಳಿ ಫುಲ್ ಸೈನಿಂಗ್ ಬರೋದು ಕೋಳಿ. ಆಮೇಲೆ ಕುಟ್ಟುಗಾಟ ಅವೆಲ್ಲ ಬರಲ್ಲ ಸಹ.
ಆದ್ರೆ ನೀವು ನಟ್ಟು ಹಾಕ್ಸಿಲ್ವಲ್ಲ ಸರ್, ನೀವು ಹೊರಗಡೆ ಹೆಂಗ್ ಬಿಡ್ತೀರಾ? ಒಳಗಡೆ ಬಿಡ್ಬಿಡ್ತೀವಿ ಸರ್ ನಾವು. ನಟ್ಟು ಹಾಕೋದೇ ಇಲ್ಲ ಸರ್ ನಾನು. ಫುಲ್ ಬಿಡ್ಬಿಡ್ತೀನಿ, ಮೇವು ತಕ್ಕತೀನಿ. ಮೇವು ತಕೊಂಡು ಹೋಗಿ ಒಳಕ್ಕೆ ಇಟ್ಟಾಗ ಏನಾಯ್ತಾ ಅವೇ ಬರ್ಗುಟ್ಕೊಂಡ್ಬಂದ್ಬಿಡ್ತಾವ ಸರ್. ಓಕೆ. ಎಲ್ಲ ಒಮ್ಮಗ ಒಳಕ್ಕೆ ಬಂದ್ಬಿಡ್ತಾವ ಸರ್. ಆ ರೀತಿ. ಈಗ ಹೊರಗಡೆ ನೀವು ಬಿಟ್ರೆ ಈ ಕೀರಗೊಳೆ ಆಗಿರ್ಬೋದು, ನಾಯಿಗಳಾಗಿರ್ಬೋದು, ಹದ್ದು ಕಾಗೆ ನಾವಿರ್ತೀವಿಲ್ಲ ಸರ್. ನೀವಿರ್ತೀವಿ. ಹಾಂ, ನಾವಿರ್ತೀವಿ ಸರ್. ಎಲ್ಲ ಶುದ್ಧ ನೋಡ್ಕೊಂಡು ನಾಯಿ ಪಾಯಿ ಅವೆಲ್ಲ ಈಗ ಅಲ್ಲಿ ಮುನ್ಗದ ಸಹ ನಾವು ಕಡ್ಡಿ ಹಿಡ್ಕೊಂಡು ಅದಕ್ಕೊಂದು ಇದು ಕಟ್ಕೊಂಡು ಇರ್ತೀವಿ ಸಹ. ಆಗ ಇದು ಮೇಯ್ಕೊಂಡು ನಾವು ಮೇವನ್ನ ತೋರ್ದು ಅಂದಾಗಲೇ ಒಳಕ್ಕೆ ಬರ್ತಾವೆ ಸಹ. ಓಕೆ. ಆ ರೀತಿ ಮಾಡ್ಕೊಂಡಿರ್ತೀವಿ. ಓಕೆ. ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕೆಲಸ? ಅದೇನು ಸಹ ಒತ್ತನಂತೆ ಬರ್ತೀವಿ ಸಹ. ಡಬ್ಬಿನೆಲ್ಲ ಕ್ಲೀನಾಗಿ ತೊಳೆದುಬಿಟ್ಟು ಅಚ್ಚುಕಟ್ಟ ಪ್ರತಿಯೊಬ್ಬರು ಡಬ್ಬಿ ತೊಳೆಯಲೇಬೇಕು ಸಹ. ಡಬ್ಬಿನೆಲ್ಲ ತೊಳೆದು ಅವ್ರು ಏನೇ ಔಷಧಿ ಹೇಳಿರ್ತಾರೆ ಅದು ಔಷಧಿ ಹಾಕಿ ಅದನ್ನು ಮುಚ್ಚಿ ನೀರು ಮುಡಗಬೇಕು ಸಹ. ಆಗ ಮೇವು ಗಿವನ್ನೆಲ್ಲ ಹಾಕ್ಬಿಟ್ಟು ಹೊಂಟಾರ ಸಹ. ಬಲ್ಲಾಗ ಮದ್ದನ ಸಹ. ಓಕೆ. ಸಣ್ಣ ಕೋಳಿಗೆ ಮದ್ದನ ಬರ್ತೀವಿ ಸಹ. ಮದ್ದನ ಬಂದಾಗ ಮದ್ದನ ನೋಡಿದಾಗ ನೀರಿನ ಡಬ್ಬು ಅವು ಇವು ಕ್ಲೀನ್ ಈಗ ಆಗಿಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ತೊಳೆದು ಅಚ್ಚುಕಟ್ಟಾಗಿ ತೊಳೆದು ಔಷಧಿನ ಹಾಕ್ಬಿಟ್ಟು ಮುಡ್ಬಿಟ್ಟು ಹೊಂಟಿರ್ತೀವಿ ಸಹ. ದಪ್ಪ ಕೋಳಿ ಆದಾಗ 2 ಟೈಮು ಸಹ ನಾವು ಕೆಲಸ ಮಾಡೋದು. 6 ಗಂಟೆನಾಗ ಬಿಡ್ಬಿಡ್ತೀವಿ ಸಹ. ಮುಬ್ಬಿಗೆ ಬಂದಾಗ ಸ್ಟಾರ್ಟಿಂಗ್ಲೇ ಬಿಡ್ತೀವಿ. ಬಿಟ್ಟಾಗ ಪಾಡ್ಗ ಮೇಯ್ತಾ ಇರ್ತಾವ. ಅದರಲ್ಲಿ ಏನೂ ಪ್ರಾಬ್ಲಮ್ ಇರೋಲ್ಲ ಸಹ. ಮೇಯ್ಕೊಂಡು ಹೋದಾಗ ನಾವು 9 ಗಂಟೆ ಮೇಲೆ ಹೊಸಿ ಮೇವು ಹಾಕ್ಬಿಟ್ಟು ಹೊಂಟಿರ್ತೀವಿ ಸಹ. 9 ಗಂಟೆ ನಾಷ್ಟೇ ಟೈಮ್ಗೆ ಹೋಗಾಗ ಮೇವು ಹಾಕ್ಬಿಟ್ಟು ಹೊಂಟೋದಾಗ ಬಲ್ಲಾಗ 3 ಗಂಟೆ ಈ ಥರ ತಂಪಾಯಿತು ಅಂದಾಗ ಬಲ್ಲಾಗ ಬಿಡ್ಬಿಡ್ತೀವಿ ಸಹ. ಬಲ್ಲಾಗ 6 ಗಂಟೆಗೆ ಮೇವು ಹಾಕ್ತೀವಿ ಸಹ. ಇಷ್ಟೇ ಸಹ. 2 ಅವರ್ ಅಷ್ಟೇ ಸಹ. ಕೆಲಸ ಏನು ಗಡ್ಬ ಇಲ್ಲ ಸಹ. ಆದರೆ 2 ಡ್ರಾಪ್ ಆಗೋ ಗಂಟ ಕೆಲಸ ಜಾಸ್ತಿ ಇರುತ್ತೆ ಸಹ. ಸ್ವಲ್ಪ ನೋಡ್ಕೋಬೇಕು, ರಾತ್ರಿ ನಂಗೆ ನೋಡ್ಕೋಬೇಕು. ಅಚ್ಚುಕಟ್ಟಾಗ ಮರಿ ಕರೆಂಟು ಬಲ್ಲು ಲೈಟ್ ಕೆಟ್ಟೋಯ್ತು ಅಂದಾಗ ಒಂದಕ್ಕೊಂದು ಅಗತ್ಕೊಂಡು ಎಡವಟ್ಟಾಗಿ ಹೋಗ್ತಾವೆ ಸಹ. ಅದರಿಂದ ಏನು ಮಾಡಬೇಕು, ನಾವು ಅಲ್ಲೇ ಇರಬೇಕು, ಕ್ಲೀನಾಗಿ ನೋಡ್ಕೋಬೇಕು ಸರ್. ನೀವು ಊರಿಂದ ಹೊರಗಡೆ ಮಾಡಿರುವಂಥ ಶೆಡ್ಡು? ಊರಿಂದ ಹೊರಗೆ ಮಾಡಿರೋ ಮರಿನಲ್ಲಿದ್ದಾಗ ಸರ್ ನೀವು ನೋಡ್ಕೋಬೇಕು ಅಂದರೆ ಇಲ್ಲೇ ಮಲ್ಕೋಬೇಕಾಗುತ್ತೆ? ಇಲ್ಲೇ ಮನೆ ಕತ್ತೀವಿ ಸರ್. ಅದಕ್ಕೋಸ್ಕರ ರೂಮ್ ಮಾಡೀವಿ ಸರ್. ಆ ರೂಮ್ ಮಾಡೀವಿ. ಕರೆಂಟ್ ಹೋಯ್ತು ಅಂದಾಗಲೇ ನಮ್ಗೆ ಗೊತ್ತಾಯ್ತಲ್ಲ ಸರ್, ಅಲ್ಲಿ ಬೆಳಕಿಲ್ಲ ಯಾಕಂತ ಅಂದಾಗ ಪಟರ್ನ ನಾವು ಯಾಕೆ ವೈರ್ ಏನೋ ಎಡವಟ್ಟಾಗದ ಅಂದ್ಬಿಟ್ಟು ಹೋಗಿ ಅದರ ರೆಡಿ ಮಾಡ್ಕೊಂಡು ಲೈಟ್ ಉರಿಸ್ಬೇಕು. ಕರೆಂಟ್ ಹೋಗ್ತಾ ಇರುತ್ತೆ ಅಂದರೆ? ಕರೆಂಟ್ ಎಲ್ಲ ಸರ್ ನಮ್ಮದು ಸೋಲಾರು ಯಾವಾಗಲೂ ಉರಿತಾ ಇರಬೇಕು ಸರ್. ಕರೆಂಟ್ನ ಅವಶ್ಯಕತೆ ಇಲ್ಲ ನಮ್ಗೆ ಬಿಸಿಲು ಒಂದು ಹೊಡೆದ್ರೆ ಸಾಕು ಸಹ. ಲೈಟ್ ಕಲೆಕ್ಷನ್ ಸಹ. ಈ ದೊಡ್ಡ ಕೋಳಿ 150 ಅವ ಸಹ. ಅವು 600 ಇದ್ದು ಸಹ. 600 ಸಣ್ಣ ಮರಿಲಿ ಒಂದು 50 ಗಂಟೆ ಉಂಟೋದು ಸಹ. ಅವು ಸಣ್ಣ ಫುಲ್ ಇದಾಗ್ಬಿಟ್ಟು ಸಹ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗೋಯ್ತು ಸಹ. ಆಗ ದಗ ಜಾಸ್ತಿ ಬತ್ತಿತ್ತು. ದಗ ಜಾಸ್ತಿ ಬತ್ತಿದಾಗ ಮಳೆ ಎಡ್ಸ್ಕೊಬಿಡ್ತು ಸಹ. ಅದರಿಂದ ಸ್ವಲ್ಪ ಇದಾಗೋಯ್ತು. ಈಗ ಏನು ಪ್ರಾಬ್ಲಮ್ ಇಲ್ಲ ಸರ್. ಏನೂ ಇಲ್ಲ ಸರ್. ನೀವು ಸುಮಾರು ವರ್ಷಗಳಿಂದ ಸಾಕ್ತಾ ಇದ್ದೀರಾ. 50 ಕೋಳಿಗಳನ್ನ ಸಾಯೋ ಮಟ್ಟಿಗೆ ಯಾಕೆ ಬಿಟ್ರಿ? ಅಲ್ಲೊಂದು ಲೆಕ್ಕ ಆಗೋಯ್ತು ಸಹ. ಫುಲ್ಲು ದಗ ಹೊಡತಿದ್ದಾಗ ಫುಲ್ ದಗ ಹೊಡತಿದ್ದು ತಕ್ಷಣಕ್ಕೆ ಮಳೆ ಇನ್ನಿಂದ ಗುಂಟೆ ಮಳೆ ಉಯ್ಯಾಕಿರಿಕತ್ತು ಸಹ. ನಾವೊಬ್ಬರು ದಗ ಹೊಡತ್ತದ ಅಂದ್ಬಿಟ್ಟು ಈಟ್ನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಸಹ. ಅದರಿಂದ ಆ ಥರ ಆಗೋಯ್ತು ಸಹ. ಇಲ್ಲಾಂದ್ರೆ ನಮ್ಮ ತಪ್ಪು ಕೋಳಿನೇ ಹೋಯ್ತಾ ಇರಲಿಲ್ಲ ಸಹ. 10 ಅದು ಮಾಮೂಲಿ ಸಹ. 5 ಅವು ಆಗೋದು. ಇದು ಕ್ಲೈಮೇಟ್ ಒಂಥರ ಸ್ವಲ್ಪ ಚೇಂಜ್ ಆಗ್ಬಿಟ್ಟು ಆ ಥರ ಆಗ್ಬಿಟ್ಟದು ಸಹ. ಓಕೆ ಸರ್. ಈಗ ಒಬ್ಬೊಬ್ಬರು ಒಂದು ಬ್ಯಾಚ್ ಮಾಡಿದ್ರೆ ಸಂಪೂರ್ಣ ಖಾಲಿ ಆಗೋ ಗಂಟನೂ ಇನ್ನೊಂದು ಬ್ಯಾಚ್ ತರಲ್ಲ. ಆದ್ರೆ ನೀವು ಒಂದು ಬ್ಯಾಚ್ ಖಾಲಿ ಆಗ ಮೊದ್ಲೇಗೆನೆ ನೀವು ಕೋಳಿಗಳು ತಂದಿದ್ದೀರಿ. ಮರಿಗಳಿಗೆ ಸಮಸ್ಯೆ ಆಗಲ್ಲ ಸರ್? ಸಮಸ್ಯೆ ಆಗಲ್ಲ ಸರ್. ನಾವು ಔಷಧಿ ಹೊಡ್ಕೊತೀವಿ ಸರ್. ಏನು ಔಷಧಿ ಹೊಡಿತೀರಾ? ಅಲ್ಲಿ ಆಫೀಸ್ನಿಂದ ಹೇಳ್ತಾರೆ ಸರ್. ಆ ಬ್ರೂಡಿಂಗ್ ಔಷಧಿ ಅನ್ಕೊಡು ಅದನ್ನೆಲ್ಲ ಸುತ್ತ ಹೊಡೆದ್ಬಿಟ್ಟು ಸುಂಡುಡಿ ಅವನ್ನೆಲ್ಲ ಅಂಡ್ಬಿಟ್ಟು ಕ್ಲೀನಾಗಿ ಮಾಡ್ಕೊತೀವಿ ಸರ್ ನಾವು. ಆವಾಗ ಮರಿಗಳಿಗೆ ಏನು ಸಮಸ್ಯೆ ಆಗಲ್ಲ ಸರ್. ನಾವು ಔಷಧಿ ಹೊಡ್ಕೋಬೇಕು ಸರ್. ಕೆಲವ್ರು ಏನು ಮಾಡ್ತಾರೆ ಅಂದರೆ ಆ ಒಂದು ಬ್ಯಾಚ್ ತಂತಂದ್ರೆ ಅವು ಖಾಲಿ ಆಗೋ ಗಂಟೆ ಇನ್ನೊಂದು ಬ್ಯಾಚ್ ತರಲ್ಲ ಸರ್. 1 ತಿಂಗಳು 2 ತಿಂಗಳು ಆಯ್ತದ ಸರ್. ಅದು ಬ್ರೂಡಿಂಗ್ ಮಾಡಿಬಿಟ್ಟು ಬಲ್ಲ ಕೋಳಿ ಮರಿ ತರೋದೆಯಾ ಅದು ನಾವು ಅದ್ರ ಶಿಸ್ತಾಗ ನಾವು ಅದಕ್ಕಾಗಿ ನಿಂತೀವಿ. ನಾವು ಅದಕ್ಕಾಗಿ ಕೆಲಸ ಮಾಡ್ತಾಯಿವಿ ಸರ್. ಕರೆಕ್ಟಾಗಿ ಕಾಪಾಡ್ಕೊಂಡು ಹೋಗ್ಬೇಕು. ನಮ್ಗೆ ಯಾವಾಗಲೂ ಡೈಲಿ ಕಂಬಳ ಆಯ್ತಾ ಇರಬೇಕು ಸರ್. ನಮ್ಗೆ ಇದೇ ವೃತ್ತಿ ಮಾಡ್ಕೊಂಡಿರೋದ್ರಿಂದ ನೀವು 2 ಬ್ಯಾಚ್ ಮಾಡ್ತಾ 2 ಬ್ಯಾಚ್ ಮಾಡ್ತಾಯಿದ್ದೀವಿ ಸರ್. ನಮ್ಗೆ ಡೈಲಿ ವೇಸ್ಟ್ ಆಗಿರ್ಬಾರ್ದು ಸರ್. ನಾವು ಡೈಲಿ ನಮ್ಗೆ 350 400 ಗೀಟ್ಕೊಂಡು ಹೋಗ್ತಾ ಇರಬೇಕು ಸರ್. ನಾವು ತಿರ್ಗಾಡ್ಕೊಂಡು ಇದ್ದು ಅವಕ್ಕೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ವಿ. ಆ ರೀತಿ ನಮ್ಗೆ ಮೇಂಟೈನ್ ಆಯ್ತದ ಸರ್. ತೂಕ ಮಾಡ್ಕೊಡ್ತೀರಾ? ಉಂಡೆ ಕೋಳಿ ಹೆಂಗೆ ಕೊಡ್ತೀರಾ ಸರ್? ಈ ಬೇರೆಯವರು ಪೀಸ್ ಲೆಕ್ಕದಲ್ಲಿ ಕೇಳಿದ್ರ ಸರ್ ಅವ್ರಿಗೆ 400 ಒಂದು ಇಲ್ಲ ಜೊತೆ ಒಂದು 50 ಇಲ್ಲ ಅಂದಾಗ 700ಕ್ಕೂ ಕೊಟ್ಬಿಡ್ತೀವಿ. ಜೊತೆ 700ಕ್ಕೂ ಸುಮಾರಾಗಿ ಕಣ್ಗಣ ಕಂಡ್ರೆ 500 ರೂಪಾಯಿ ಆಯ್ತದ. 500 ರೂಪಾಯಿ ನಾವು ಸ್ಟಾರ್ಟಿಂಗ್ ನಿಂದು ಸಹ. kg 500 ರೂಪಾಯಿ ಕಮ್ಮಿ ಕೊಡಲ್ಲ ನಾನು. ಹೋಲ್ಸೇಲಾಗಿ ತಗೊಳಕ್ ಬರ್ತಾರಲ್ಲ ಅವರು ಮೈಸೂರು ನಾಟಿ ಯಾರೇ ಸಹ ಇಂಟ್ರೆಸ್ಟ್ ಬೀಳೋದು.
ಮೈಸೂರು ನಾಟಿ ಅಂದರೆ ಕೋಳಿಗೆ 10 ರೂಪಾಯಿ ಜಾಸ್ತಿ ಆಗಲಿ ಮೈಸೂರು ನಾಟಿ ಯಾರು ತುಂಬ್ತಾರ ಸ. ಬೇರೆ ಕೋಳಿ ಅಂದರೆ ಅವರು ಇದಾಗಲ್ಲ, ಒಂದ್ಸಲ ತುಂಬ್ದವ ಬರಲ್ಲ ಸ. ಈಗ ಪ್ರತಿ ಬ್ಯಾಚಲ್ಲೂ ನಿಮಗೆ ಅಂದರೆ ಸಿಂಗಲ್ ಆಗಿ ಬಂದು ತಗೊಳ್ಳೋರಿಗೆ ಕಸ್ಟಮರ್ಗೆ ಕೊಡ್ತಾ ಇದ್ದೀರಾ, ಇಲ್ಲ ಹೋಲ್ಸೇಲ್ ಬರೋರಿಗೆ ಕೊಟ್ಬಿಡ್ತಿದ್ದೀರಾ? ನಮ್ಗೆ ಸಿಂಗಲ್ ಆಗಿ ಬರ್ತಾರಲ್ಲ ಸ, ಅವ್ರ ತಪ್ಪ ನಮ್ಗೆ ಒಳ್ಳೆ ದುಡ್ಡು ಗಿಟ್ಕತ್ತ. ಸಿಂಗಲ್ ಆಗಿ ಬರೋರು ತಪ್ಪ ನಮ್ಗೆ ಗಿಡುತ್ತಾ. ಈ ಹೋಲ್ಸೇಲ್ನವರು ಅವರು ಹೋಗಿ ಮಾರಬೇಕಲ್ಲ ಸ. ನಮ್ಮ ಆಫೀಸಿನ ಮುಖಾಂತರ ರೈಟ್ಲಿ ಅವ್ರ ಆಫೀಸಿನ ರೈಟ್ 20 ರೂಪಾಯಿ ಜಾಸ್ತಿ ಕೊಡ್ತೀವಿ ಸರ್. ನಾವು 250 ಕೊಟ್ಬಿಡ್ತೀವಿ ಸರ್. ಬಂದು ತಗೊಳ್ತಾರೆ? ಬಂದು ತಗೊಂಡು ಹೋಯ್ತಾರ ಸರ್. ಯಾರೋ ಹೋಲ್ಸೇಲಾಗಿ ಬಂದು ಕೇಳಿದ್ರೆ ಕೊಡ್ತೀರಾ? ಕೊಡ್ತೀವಿ ಸರ್. ಈಗ ತಗೊಂಡು ಹೋಯ್ತಾವ್ರ ಅವರು, ಒಬ್ರಿಗೂ ಕೊಡಬೇಡ ಅನ್ಕೊಂಡು ನಮ್ದು ಮಾತುಕತೆ ಎಲ್ಲ ನಡೆದದ ಸರ್. ಅವರು ಪ್ಲಾಟ್ನೆಲ್ಲ ತೀರಿಸ್ತಾರೆ ಸರ್. ಅವರು ಅವ್ರು ಎಲ್ಲಿ ಮಾಡ್ತಾರೆ ಸರ್? ಅವರು ಸಂತಗಳಿಗೆ ಹೋಗ್ತಾರ ಸರ್. ಸಂತಗಳಿಗೆ ಹೋಗ್ತಾರ, ಅವ್ರು ಹೋಗಿ ಬೇರೆಯವ್ರಿಗೆ ಇದು ಮಾಡಿ ಮಾರಿಸ್ತಾರೆ ಸರ್. ಅವ್ರು ಎಷ್ಟಕ್ಕೆ ಮಾರ್ತಾರೆ? ಅವ್ರು ಅದೆಷ್ಟಕ್ಕೆ ಮಾರ್ದದ್ದು ಅದು ನಮ್ಗೆ ಗೊತ್ತಿಲ್ಲ ಸರ್. 100-200 ಜಾಸ್ತಿ? ಅದು ಅರ್ಧಕ್ಕರ್ಧ ಜಾಸ್ತಿ ಮಡಿಕೊಂಡು ಒಂದು 100-250 ಮಡಿಕೊಂಡು ಮಾರ್ತಾರೆ ಸರ್. ಅವರು ಸಿಂಗಲ್ ಆಗಿ ಮಾಡ್ಕೊಂಡು ಹೋಯ್ತೀನಿ ಅಂದ್ರೆ ಸರ್ ನಂಗೆ 60,000-70,000 ಸಿಕ್ಕುತ್ತೆ ಸರ್ ಒಂದು ಬ್ಯಾಚ್ಗೆ. 250 ಮಾಡಿದ್ರು ನನ್ಗೆ 250 ನನ್ನ ಕ್ಯಾಲಿಕೇಸನು ಮೇವು ಎಲ್ಲ ಯಾವರನ್ನು ಕಳೆದು 35-40 ಸಾವಿರ ರೂಪಾಯಿ ಮಿಕ್ಕುತ್ತೆ ಸರ್. ಹೋಲ್ಸೇಲ್ ಕೊಟ್ರು. ನಂಗೆ ನಾನು ಸಿಂಗಲ್ ಆಗಿ ಲೆಕ್ಕ ಹಾಕೊಂಡ್ರೆ ಹೇಳಿದ್ರೆ ನಿಮ್ಗೆ ನನಗೆ 50-60 ನಾವು ಹೇಳ್ಬೇಕಾಯ್ತ ಸರ್. ಸಿಂಗಲ್ ಹೇಳಿದ್ರೆ 50-60 ಮೇಲೆ ಆಯ್ತು ಸರ್. ನಾವೇನು ಮಾಡ್ತೀವಿ ಹೋಲ್ಸೇಲ್ ಲೆಕ್ಕ ರೈಟ್. ಇದು ಸಿಂಗಲ್ಲು ಒಂದು 5 ಕೋಳಿ ಕೊಡೋದು 10 ಕೋಳಿ ಕೊಡೋದು ಅದು ಲೆಕ್ಕಕ್ಕೆ ತಗೊಳಲ್ಲ ಸರ್. ನಾವು ಹೋಲ್ಸೇಲ್ ಕೊಡ್ತೀವಿಲ್ಲ, ಅದ್ರ ಬೆಲೆನ ನಿಮ್ಗೆ ಹೇಳ್ತಾವೆ ಸರ್. ಈಗ ನೀವು 1-2 ಕೊಡ್ತಾ ಇರ್ತೀರಿ, ನಿಮಗೆ ಕೊನೆಗೆ ದುಡ್ಡು ಲೆಕ್ಕಾಚಾರ ಹೇಗೆ ಮಾಡ್ಕೊಂಡಿದ್ದೀರಾ? ನಾವು ಬರ್ಕತ್ತೀವಿ ಸರ್. ಬರ್ದು ಎಲ್ಲ ಅಮೌಂಟ್ ಈ ಮೇವು ಕೋಳಿ ಮರಿ ತಂದಿರೋದು ಎಲ್ಲ ಬರ್ಕತ್ತಿರ್ತೀವಿ ಸರ್. ಆ ಟೋಟ್ಲೆಲ್ಲ ಇರುತ್ತೆ. ಇಷ್ಟು ಕೋಳಿ ಆದಾಗ ಇಷ್ಟೇ ಆಯ್ತು ಅನ್ನೋದು ನಮ್ಗೆ ಗೊತ್ತಾಯ್ತು ಸರ್. ಆಗ ಲೆಕ್ಕ ಹಾಕ್ತೀವಿ ಸರ್. ಈಗ ಇದು ತುಂಬ್ರ ಸರ್ ನಂಗೆ 35-40 ಸಾವಿರ ರೂಪಾಯಿ ಸಿಕ್ಕಿದಾಗಾಯ್ತು ಸರ್. ಇದು ಸರ್ ಈಗ ಕೋಳಿ ಮಾರದ್ದು 1-2 ಕೋಳಿ ತಗೊಂಡೋದಾಗ ಆ ದುಡ್ಡು ಬರುತ್ತಲ್ಲ ನೋಡಿ, ಆ ದುಡ್ಡು ನೀವು ಖರ್ಚು ಮಾಡ್ತೀರಾ ಏನಾದ್ರು ಮಡಗ್ತೀರಾ? ಖರ್ಚು ಮಾಡಿದ್ರು ಸಹ ಬರ್ಕತ್ತೀವಿ. ಖರ್ಚು ಮಾಡಿದ್ರು ಬರ್ಕತ್ತೀವಿ. ಇಷ್ಟು ಅಮೌಂಟು ಇಷ್ಟ ಆಗದ, ಇಷ್ಟರಲ್ಲಿ ಇಷ್ಟು ಸಿಕ್ಕದ, ಇಷ್ಟರಲ್ಲಿ ಇಷ್ಟೇ ಸಿಕ್ಕದ ಅನ್ನೋದು ನಮ್ಗೆ ಪಕ್ಕ ಗೊತ್ತಾಯ್ತು ಸರ್. ಒಂದು ಬ್ಯಾಚಲಾರ ಅದರಿಂದ ಬಂದು ದುಡ್ಡು 1 ರೂಪಾಯಿ ಖರ್ಚು ಮಾಡ್ದಂಗೆ ಎತ್ತಿಡ್ಬೇಕು ಅಂತ ಯಾವ ಥರ ಮಡಗಿದ್ದೀರಾ? ಆಗ ಮಡಗಿಲ್ಲ ಸಾ. ನಾವು ಯಾವಾಗ ಮಾಡ್ಬೇಕಲ್ಲ ಸಾ, ಮೇವು ತರಬೇಕು, ಒಂದು ಅವರು ಇವರು ಇದು ಆಯ್ತಾ ಈ ಥರ ಮಾಡ್ಕೊಂಬತ್ತೀವಿ ಸರ್. ಸರ್ ನಿಮಗೆ ಸಾಕಾಣಿಕೆ ಮಾಡೋದು ಕಷ್ಟನಾ ಇಲ್ಲ ಮಾರಾಟ ಮಾಡೋದು ಕಷ್ಟನಾ? ನಮಗೆ ಎರಡು ಸುಲಭ ಸಹ. ಎರಡು ಸುಲಭ ಸಹ. ಎರಡನ್ನೂ ಮೇಂಟೈನ್ ಮಾಡ್ಬೋದು ಸರ್ ನಾವು. ಸರ್ ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ ಅಂದರೆ ಹೇಗಿರುತ್ತೆ ಸರ್ ನಿಮ್ಮ ಪ್ರಕಾರ? ಪ್ಯೂರ್ ನಾಟಿ ಅಂದ್ರೆ ಪಕ್ಕ ಇದೆಯಾ ಸಹ, ಮೈಸೂರು ನಾಟಿಯೇ. ಮೈಸೂರು ನಾಟಿಯೇ ಪ್ಯೂರ್. ಊರಲ್ಲಿ ಬಿಟ್ಟು ಮೇಯ್ಸಿತ್ತಿದ್ದಕ್ಕೆ ಅದು ಪತ್ಲು ಎಲ್ಲ ಕಿದಿ ಕಮ್ಮಿ ಇದ್ದಕ್ಕೆ ಏನು ಮಾಡ್ತಾರೆ ಅವರು, ಅದು ನಾಟಿ ಅಂತ ಹೇಳ್ತಾರೆ. ಪಕ್ಕ ಮೈಸೂರು ನಾಟಿಯೇ ಸಹ. ಅಂದ್ರೆ ತಾಯಿ ಕೋಳಿಲಿ ಮರಿ ಮಾಡಿಸಿದ್ರೆ ಅದು ಪ್ಯೂರ್ ನಾಟಿ ಅಂತಾರೆ ಸಹ. ಇದು ಅವರು ಮಿಷಿನಲ್ಲಿ ಇಟ್ಟು ಮರಿ ತೆಗೆದು ನಿಮಗೆ ಕೊಡುವಂಥದ್ದು. ನಾಟಿ ಯಾವ ಥರ ಇದ್ದದು ಸಹ ಅದೇ ಥರ ಪಕ್ಕ ಇದು ಅದೇ ರೀತಿ ಸಹ. ಕಾಲು ಕೈ ಎಲ್ಲ ಸಣ್ಣ ಸಹ, ಮೀಡಿಯಮ್. ಆಮೇಲೆ ತೂಕ ಬರಲ್ಲ ಜಾಸ್ತಿ. ಅದು ಟೇಮ್ ಕರೆಕ್ಟಾಗ ಒಂದು ಕಾಲು 1.5 kg ಸಹ. ಅದರಿಂದ ನಮ್ಗೆ ನಾಟಿ ಪ್ಯೂರ್ ನಾಟಿ ಅನ್ನೋದು ಇದ್ರಲ್ಲಿ ಬರೋದು ಸಹ. ಈ ಬೇರೆ ಅವ್ರಲ್ಲಿ 2 kg ಬರ್ತಾವ ಸಹ. 3 ತಿಂಗಳಿಗೆ ಇವು 1 kg 1.25 kg ಕಡಿಬೋದು ಸಹ. ಅದರಿಂದ ಅವ್ರು ಏನು ಮಾಡ್ತಾರೆ, ಇದು ಪ್ಯೂರ್ ನಾಟಿ ಸಹ. ಇದು ಅವರು ಮಿಸಿಲ್ ಓಡಿಸ್ತಾರೆ ಅನ್ನೋದಕ್ಕೋಸ್ಕರ ಆ ಥರ ಅನ್ನೋದು ಸಹ. ಪ್ಯೂರ್ ನಾಟಿಯಾರೇ ತಗೊಳ್ಳಿ, ಇಲ್ಲದ್ರೆ ಬೇಡ ಅಂತಲೇ ಸಹ ಅನ್ನೋದು. ಆಗುವೆ ತಗೊಂಡೋಯ್ತಾರ ಸಹ. 3 ಬ್ಯಾಚ್ ಸಹ. ಎಷ್ಟು ಆದಾಯ ಬರ್ತಿದೆ ಸರ್ ನಿಮಗೆ 3 ಬ್ಯಾಚಿಂದ? 3 ಬ್ಯಾಚ್ನಿಂದ ಹೇಗಿಲ್ಲ ಅಂದರೂ ಸಹ 1 ಲಕ್ಷ ಸಹ. 1 ಲಕ್ಷ ಸಹ. 3 ಬ್ಯಾಚಿಂದ 1 ಲಕ್ಷ ಸಹ. ಎಷ್ಟು 500 ಕೋಳಿ ಸಾಕಿದ್ರಿ? 500 ಕೋಳಿ ಇದರಿಂದ ಸಹ. ನಿಮಗೆಲ್ಲ ಅಮೌಂಟ್ನು ಹೇಳಿರೋದು. 1 ವರ್ಷಕ್ಕೆ ಆಗ ಲೆಕ್ಕನ ನಿಮ್ಗೆ ಹೇಳಿವಿ. ಇದ್ರ ಲಾಸ್ ಗೀಸ್ ಇಲ್ಲ ಸಹ. ಲಾಸ್ ಗೀಸ್ ಇಲ್ಲವೇ ಇಲ್ಲ ಸಹ. ನಮ್ಮಂಥ ಕೂಲಿಗೆ ಅವರು ಪೈನ ಮಾಡ್ಕೊಂಡು ಹೋಗ್ಬೋದು. ಒಬ್ಬರು ತಪ್ಪು ಕೆಲಸಕ್ಕೆ ಹೋಗಿದೆ, ನಮ್ಮ ಸ್ವಂತ ಉದ್ಯೋಗ ಅನ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಸಹ.